వీక్లో ఒక 2-3 డేస్ రకంగా లేట్ నైట్ డిస్కషన్స్ మెడిటేషన్స్ జరిగాయి. ఎవరైనా వస్తే ఇక్కడ ధ్యానం చెప్తాం అని డిసైడ్ అయ్యారు. మా ఇంటి మిద్ది మీద మొట్టమొదటిసారిగా ఈ యొక్క బుద్ధ పిరమిడ్ ధ్యాన కేంద్రం కర్నూలులోనే మొదలైంది. ఆనందించేవాడిని, ఎన్నెన్నో తెలియని ఎన్నో చూస్తుండేవాడిని. ನನಗೆ ಫಿಲ್ಮ್ ನೋಡಿ ಜಾಸ್ತಿ ಅಳು ಬಂತು. ನಮಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರಲ್ಲ ಅನ್ನೋ ಒಂದು ಥಾಟ್ ತುಂಬ ನನ್ನ ಮನಸ್ಸಲ್ಲಿಂದ ಅಳು ರೂಪದಲ್ಲಿ ಹೊರಗೆ ಬಂತು. ಆಮೇಲೆ ಅವ್ರ ಸಿಂಪ್ಲಿಸಿಟಿ ತುಂಬ ಇಷ್ಟ ಆಯಿತು. ಎಷ್ಟೆಲ್ಲ ಕಷ್ಟಗಳನ್ನು ಎದುರಿಸಿದ್ದು ನಾವು ಒಂದು ಪ್ರಚಾರ ಮಾಡಬೇಕು, ಒಂದು ಹೆಜ್ಜೆ ಹಾಕಬೇಕಂದ್ರೆ ಆಗ್ತಾ ಇಲ್ಲಲ್ಲ, ನಾವೇನು ಮಾಡ್ತಾ ಇದ್ದೀವಿ ಅನ್ನೋ ಒಂದು ಪ್ರಶ್ನೆ ನಮ್ಮಲ್ಲಿ ಜಾಸ್ತಿ ಬರ್ತಾ ಇತ್ತು. ನನಗೆ ನನ್ನ ಸಿನಿಮಾ ನೋಡ್ತಾ ಇದ್ದರೆ ನಾನು ಏನು ಮಾಡಬೇಕು ಅನ್ನೋ ಒಂದು ಸ್ವಲ್ಪ ಕೆಲಸಗಳು ನನಗೆ ಕಟ್ತಾ ಬಂದು ಎಲ್ಲೆಲ್ಲಿ ಧ್ಯಾನ ಪ್ರಚಾರ ಮಾಡಬೇಕು ಅನ್ನೋ ಒಂದು 3-4 ಪ್ಲೇಸಸ್ ನಾನು ಎಲ್ಲೆಲ್ಲಿ ಹೋಗಿ ಧ್ಯಾನ ಪ್ರಚಾರ ಮಾಡಬೇಕು ಅನ್ನೋ ಒಂದು ರೂಟ್ ತೋರಿಸ್ತಾ ಇತ್ತು. ಮತ್ತು ನನ್ನ ಧ್ಯಾನ ಅನುಭವಗಳನ್ನ ಬರ್ಕೋಬೇಕು ಅನ್ನೋ ಒಂದು ಇಂಟೆನ್ಷನ್ ಆಯಿತು. ವೀಕ್ಲಿ ಒನ್ಸ್ ಮೌನ ಮಾಡಬೇಕು ಅನ್ನೋ ಒಂದು ಇಂಟ್ಯೂಷನ್ ನನ್ನಿಂದ ಬರ್ತಾ ಇತ್ತು. ಈ ಥರ ನನ್ನಲ್ಲಿ ಇನ್ಸ್ಪೈರ್ ಆಗ್ತಾ ಇದ್ದೆ ನಾನು ಆ ಸಿನಿಮಾ ನೋಡ್ತಾ. ಜಾಸ್ತಿ ಅಳುವೇ ಬಂದು ಅವ್ರ ಪಾದಕ್ಕೆ ಬಿದ್ದು ಸಿಕ್ಕರೆ ಗಟ್ಟಿಗೆ ಹಪ್ಕೊಳ್ಳೋಣ ಅನ್ನೋ ಒಂದು ಫೀಲ್ ಆಗ್ತಾಯಿತ್ತು. ಅದು ಅಷ್ಟರಲ್ಲಾಗಿ ಹಪ್ಕೊಂಡಿದ್ದೆ ಕೂಡ. ಇದೆಲ್ಲ ನನ್ನ ಒಂದು ಅನುಭವ. ಇಂಥ ಅವಕಾಶ ಇದ್ದಾಗ ಪ್ರಿಂಟ್ ಆದರೆ ಆ ಮುಕ್ತಿ ಎಲ್ಲಿ ಸಿಗೋದು ಯಾರಿಗೆ ಗೊತ್ತಿಲ್ಲ. ನಾವೆಲ್ಲರೂ ಧ್ಯಾನ ಮಾಡ್ತೀವಿ, ಸುಮ್ಮನೆ ಹೋಗ್ತೀವಿ. ನಾವು ಧ್ಯಾನ ಮಾಡೋದಂದರೆ ಅದು ಒಂದು ಎಕ್ಸಾಂಪಲ್ ತೋರಿಸಿಲ್ಲ. ಒಂದು ಗ್ಲಾಸಿಂದ ಅಥವಾ ನೀರಾಗಿ ಮೇಲೆ ಪ್ಲೇಟ್ ಮುಚ್ಚಿ ಮೇಲೆ ನೀರಾಗಿ ನೀರು ಒಳಗೋಯ್ತಾ ಅಂತ ಕೇಳ್ತಾರೆ. ಇಲ್ಲ ಹೋಗಿಲ್ಲ ಕೂಡ ಅದು ತೆಗೆದು ಮತ್ತೆ ಅದು ತೆಗ್ದಾರೆ ನೀರು ಹೋಯ್ತಾ ಆ ಬಿದ್ದು ಇರೋದು. ಮತ್ತು ನಮ್ಮ ಪರದೆ ನಮ್ಮ ತಲೆಗೆ ಎಲ್ಲ ಇರೋದು ಆ ಪರದೆ ಮುಚ್ಚಿಕೊಂಡಲ್ಲ, ಆ ಪರದೆ ತೆಗಿಬೇಕು. ಆ ಪರದೆ ತೆಗೆದರೆ ಅವ ನೀರೆಲ್ಲ ಹೋಗ್ತಾರೆ. ಅವ್ರಿಗೆ ಧ್ಯಾನ ಮಾಡಿದ್ರೆ ಧ್ಯಾನ ಮುಕ್ತಿಸಿ ಅಂತ ಅವ್ರು ಕಾನ್ಸೆಪ್ಟ್ ಅವ್ರು. మా ఊరు మొక్కలు. నేను పుట్టిందన్న రాయచూరే. నాకు కంఫర్టబుల్ తెలుగునే ఉంటుంది లాంగ్వేజ్. నేను ఇందులో రావడానికి కారణము మా వారు చనిపోయారు. 2021 కరోనాలో చనిపోయాను. నేను చాలా డిప్రెషన్లో వెళ్ళిపోయాను. మా వారు చనిపోయినాక అసలు నేను చావాలనుకున్నా, అంత డిప్రెషన్లో వెళ్ళిపోయాను. నన్ను ఒక మనిషిని చేసింది ఈ మెడిటేషన్. నేను ఈరోజు ఇంత స్టాండర్డ్గా ఉన్నాను అంటే ఇది మెడిటేషనే. నేను దీన్ని ఎంత నమ్ముతా అంటే
నా ప్రాణం కన్నా ఎక్కువ నమ్ముతాను. ನಾನು ಅಂಕೋಲಾದಿಂದ ಬಂದಿದ್ದೀನಿ. ಸೊ ಎಲ್ಲರಿಗೂ ಆಲ್ಮೋಸ್ಟ್ ಒಂದು 80% ಜನರಿಗೆ ಇದು ಮೂವಿ ಇವತ್ತು ಪ್ಲ್ಯಾನ್ ಇರ್ಬೋದು, ಬಟ್ ನನಗೆ ಇದು ಟೋಟಲಿ ಅನ್ಪ್ಲ್ಯಾನ್. ನಿನ್ನೆ ನೈಟ್ ನಾವು ಅಲ್ಲಿಂದ 8:30 ಬಸ್ಸಿಗೆ ಹತ್ತಿದ್ದು. ಸೊ ನನ್ನ ಅಕ್ಕ ದರ್ಶಿನಿ ಅಂತ, ಅವಳು ಸಿರ್ವಾರದಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ ICMR ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ. ಸೊ ನಾವು ಅವಳಿಗೆ ಒಂದು ಸ್ವಲ್ಪ ದಿವಸ ಭೇಟಿಯಾಗಿ ಹೋಗೋಣ ಅಂಥೇಳಿ ನಾನು ಅಮ್ಮ ನಿನ್ನೆ ಹೊರಟಿದ್ದು. ಸೊ ಆಲ್ ಆಫ್ ಅ ಸಡನ್ ಆಮೇಲೆ ಇಲ್ಲಿ ಇವತ್ತು ಮೂವಿ ರಿಲೀಸ್ ಆಗ್ತಾ ಇದೆ, ಆಮೇಲೆ ಎಲ್ಲರೂ ಮೆಡಿಟೇಟರ್ಸ್ ಬಂದು ಮೂವಿ ನೋಡ್ತಾ ಇದ್ದಾರೆ. ಸೊ ನಾವು ಕೂಡ ಜಾಯಿನ್ ಆಗ್ಬೋದು ಅಂತ ಹೇಳಿ ಇವತ್ತು ಸ್ಟಾರ್ಟಿಂಗ್ ಬಂದಿದ್ದೆ. ನಾವು ರಾಯಚೂರಲ್ಲಿ ಇಟ್ಕೊಂಡು ಮೂವಿ ನೋಡಿ, ಆ್ಯಂಡ್ ಮೂವಿದಲ್ಲಿ ತುಂಬ ಒಳ್ಳೆ ನಮಗೆ ಮೆಸೇಜಸ್ ಇತ್ತು. ಆ್ಯಕ್ಚುಲಿ ಮ್ಯಾಮ್ ಕೇಳ್ತಾ ಇದ್ರು ಎಕ್ಸ್ಪೀರಿಯನ್ಸ್ ಏನಾದರೂ ಹೇಳ್ಬೋದು ಅಂತ ಹೇಳಿ. ಸೊ ನಾನು ಮ್ಯೂಸಿಕ್ ಫೀಲ್ಡಲ್ಲಿ ಇದ್ದಿದ್ದು ಒಂದು 15 ಇಯರ್ಸಿಂದ ಹಿಂದೂಸ್ತಾನಿ ಮ್ಯೂಸಿಕ್ನ ಕಲಿತಾ ಇದ್ದೀನಿ. ಜೊತೆಗೆ ETV ಎದೆ ತುಂಬಿ ಹಾಡುಗಳು ಅಂತ ಬಂದು ಎಲ್ಲರಿಗೂ ಗೊತ್ತಿರ್ಬೋದು, SPB ಸರ್ ಅವರ ಒಂದು ಸಿಂಗಿಂಗ್ ರಿಯಾಲಿಟಿ ಶೋ. ಸೊ ಅದರಲ್ಲಿ ಕೂಡ ನಾನು 2015ರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಸೊ ನನಗೆ ಸಿನಿಮಾದಲ್ಲಿ ಮ್ಯೂಸಿಕ್ ತುಂಬ ಕನೆಕ್ಟ್ ಆಯಿತು. ಸೊ ನಮ್ದೆಲ್ಲ ಕ್ವಶನ್ಸಿಗೆ ಆನ್ಸರ್ಸು ಮೆಡಿಟೇಷನ್. ನಮ್ದು ಏನೇ ಒಂದು ಪ್ರಾಬ್ಲಮ್ ಇದ್ದರೂ ಅದಕ್ಕೆ ಆನ್ಸರು ಮೆಡಿಟೇಷನ್. ಸೊ ನಮ್ಗೆ ಏನೇ ಗೊಂದಲ ಇದ್ದರೂ ಅದಕ್ಕೆ ಎವ್ರಿಥಿಂಗ್ ಇಸ್ ಮೆಡಿಟೇಷನ್. ನಮಗೆ ಮೆಡಿಟೇಷನಿಂದ ಎಲ್ಲ ಆನ್ಸರ್ಗಳು ಸಿಗ್ತದೆ. ಹಾಗಾಗಿ ನಾವು ಜಾಸ್ತಿ ಮೆಡಿಟೇಷನ್ ಮಾಡ್ತಾ ಹೋಗಬೇಕು, ನಮ್ದೆಲ್ಲ ಪ್ರಾಬ್ಲಮ್ಸಿಗೆ ಆನ್ಸರ್ ಸಿಗುತ್ತೆ. ಸರ್ವಧರ್ಮಸ್ವರೂಪಿಣಿ ಅವತಾರ ವರಿಷ್ಠಾನಿ ರಾಮಕೃಷ್ಣಾಯ ತೇ ನಮಃ. ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ.